ತಾನೆ ಸ್ವಾತಿ, ನಿನಗೇನು ಆಗಿಲ್ಲ ತಾನೆ? ಅಯ್ಯೋ ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಇಲ್ಲಿಂದ ಹೋಗೋಣ ಬಾ. ಓ, ಮರಿಘಾಟ್ ಜಿಲ್ಲಾನೂ ಬಂದಿದೆ. ನಾನು ಬೆಳ್ಳಿನ ಎತ್ತಾಕೊಂಬಂದು 10 ನಿಮಿಷನೂ ಆಗಿಲ್ಲ, ನೀನು ಆಗಲೇ ಇಲ್ಲಿಗೆ ಬಂದಿದ್ಯಾ ನೋಡು. ನೀನು ಇಲ್ಲೇ ಸಾಯಿಸ್ಬಿಡ್ತೀನಿ. ಅವಳಿಗೇನಾದ್ರೂ ತೊಂದರೆ ಕೊಟ್ರೆ ನಾನೇ ನನ್ನ ಸುಮ್ಮನೆ ಬಿಡಲ್ಲ. ಬೆಳ್ಳಿ, ನಿನಗೆ ಬೇರೆ ದಾರಿನೇ ಇಲ್ಲ. ಬೆಳ್ಳಿ, ನೀನೊಂಥರ ಮಲ್ಗೆ ಹೋಗಿದ್ದಂಗೆ, ಬೆಳಗ್ಗೆವರೆಗೂ ಜೋಪಾನ ಮಾಡೋದೇ ನನ್ನ ಕೆಲಸ. ಆದರೆ ಈಗ ಬೇರೆ ರೀತಿಯೇ ಜೋಪಾನ ಮಾಡ್ತೀನಿ. ನೀನು ನಾನು ಹೇಳಿದ್ದು ಕೇಳಲಿಲ್ಲ ಅಲ್ಲ? ನಂಜುಂಡ, ನಂಜುಂಡ ಅದಕ್ಕೆ ನೀವ್ಯಾಕೆ ಇಲ್ಲಿ ಬರಕ್ ಹೋಗಿದ್ರೆ? ಏನ್ ಮಾಡ್ತಾ ಇದೀಯ ಅಂತ ಸ್ವಲ್ಪ ಪರಿಜ್ಞಾನ ಇದೆಯಾ ನಿಮ್ಗೆ? ಕೂರ್ತಿ ಯಾಕ್ರು ಈ ತರ ಎಲ್ರಿಗೂ ಹಿಂಸೆ ಕೊಡ್ತೀರಾ? ಎಲ್ಲರೂ ಹೋಗಿ ಕೆಲಸ ನೋಡ್ಕೋಬಾರ್ದ? ಈಗ ನಾನು ಅದನ್ನೇ ಮಾಡ್ತಾ ಇರೋದು. ಬೆಳ್ಳಿನೇ ನನ್ನ ಜೀವನ. ಅವಳನ್ನ ನಾನು ಮದುವೆ ಆದ್ರೆ ನನ್ನ ಲೈಫ್ ಸೂಪರ್ ಆಗಿರುತ್ತೆ. ಹಣ, ಆಸ್ತಿ ಎಲ್ಲ ಸಿಗುತ್ತೆ. ತೂ ನಿನ್ನ, ಯಾಕ್ರು ಇಂತ ಬಂಡವಾಳ ಬಾಳ್ತೀರಾ? ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೇಳು, ಬೆಳ್ಳಿನ ಸುಮ್ಮನೆ ಬಿಟ್ಬಿಡು. ಇಲ್ಲ ಅಂದ್ರೆ ತುಂಬಾ ಕೆಟ್ಟ ಪರಿಣಾಮ ಎದುರಿಸಬೇಕಾಗತ್ತೆ. ಎಲ್ಲದಕ್ಕೂ ರೆಡಿಯಾಗಿ ನಾನು ಈ ಕೆಲ್ಸಕ್ಕೆ ಕೈ ಹಾಕಿದ್ದು. ನೀವು ಅಡ್ಡಿ ಮಾಡ್ತಿರೋ ವಿಷಯ ಅಣ್ಣ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಬೆಳ್ಳಿಗೆ ಮುದ್ದು ಮಾವ ಅಂದ್ರೆ ಪ್ರಾಣ, ನಿನ್ನನ್ನ ಯಾಕೆ ಮದ್ವೆ ಮಾಡ್ಕೊತಾಳೆ? ಹಾಗಿದ್ರೆ ನನ್ನ ಮದುವೆ ಆಗ್ತೀನಿ ಅಂತ ಏನಕ್ಕೆ ಆಸೆ ಹುಟ್ಟಿಸ್ಬೇಕು? ನನ್ನ ಪಾಡಿಗೆ ನಾನಿದ್ದೆ. ಮದುವೆ ಆಗ್ತೀನಿ ಅಂತ ನಿಶ್ಚಿತಾರ್ಥ ಮಾಡ್ಕೊಂಡು ಈಗ ಇಷ್ಟ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇಟ್ಬಿಡ್ಬೇಕಾ? ಇವಳಿಂದ ನನ್ಗೆ ಅವಮಾನದ ಮೇಲೆ ಅವಮಾನ, ಅವಮಾನದ ಮೇಲೆ ಅವಮಾನ ಆಗ್ತಾ ಇದೆ. ಎಲ್ಲದಕ್ಕೂ ಪ್ರತಿಕಾರ ತೀರ್ಸ್ಕೊಳ್ಳಬೇಕು. ಅದಕ್ಕೆಲ್ಲ ಒಂದೇ ದಾರಿ, ನಾನು ಈ ಬೆಳ್ಳಿನ ಮದುವೆ ಆಗ್ಲೇಬೇಕು. ನನ್ ಮಾತು ಕೇಳಲ್ಲ ಅಲ್ಲ? ಕೇಳಲ್ಲ ಅಂದ್ರೆ ಕೇಳಲ್ಲ ಅಷ್ಟೇ. ನನಗೆ ಅವಮಾನ ಮಾಡಿದ್ದು ಇವಳ ಹೆಸರು ಕೆಡ್ಸೋದೇ ನನ್ನ ಉದ್ದೇಶ. ಅದು ನಡೆಯುತ್ತೆ. ನಾಳೆ ಊರ್ ಜನದ ಮುಂದೆ ರಾತ್ರಿ ಎಲ್ಲ ಇವಳು ನನ್ನ ಜೊತೆ ಇದ್ಲು ಅಂತ ಮರ್ಯಾದೆ ತೆಗಿತೀನಿ. ಹಾಗೇನ್ ಮಾಡಕ್ಕಾಗತ್ತೆ? ಯಾರೇನು ಮಾಡಕ್ಕಾಗಲ್ಲ. ಇವಾಗ ನೀವು ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅತ್ಗೆ ಅಂತಾನು ಮುಖ ನೋಡಲ್ಲ. ಬೆಳ್ಳಿ, ಇವನ್ನ ನಾನ್ ನೋಡ್ಕೋತೀನಿ, ನೀನ್ ಸ್ವಾತಿನ ಕರ್ಕೊಂಡು ಹೊರಡು. ಅದ್ಕೆ ಇವಾಗ ನೀವು ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಬೆಳ್ಳಿ ಮೇಲಿರೋ ಕೋಪಕ್ಕೆ ನಿಮ್ ಪ್ರಾಣ ತೆಗಿಬೇಕಾಗತ್ತೆ. ಹುಷಾರ್. ಬೆಳ್ಳಿ, ನೀನ್ ಹೊರಡು. ಅದ್ಕೆ ನಿಂತ್ಕೊಳ್ಳೋ ಸುಮ್ಮನೆ. ಜಾಗ ಬಿಡಿ ಅದ್ಕೆ. ಸಮಾಧಾನ ಮಾಡ್ಕೋಬೇಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಕಷ್ಟಗಳು ಎದುರಿಸ್ಬೇಕಾಗಿದೆ ನೀನು. ಸ್ವಾತಿ ಮಮತಾ ಇರಲಿಲ್ಲ ಅಂದಿದ್ರೆ ನನಗೇನಾಗ್ತಿತ್ತೋ ಏನೋ ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಮಾವ. ಮಮತಾ ನನಗೆ ಅಲ್ಲಿಂದ ಹೋಗು ಅಂತ ಹೇಳಿದ್ಮೇಲೆ ಏನಾಯ್ತು, ನಂಜುಂಡಂಗೆ ಹೇಗೆ ಪೆಟ್ಟಾಯ್ತು ಅಂತ ಏನೂ ಗೊತ್ತಿಲ್ಲ. ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಉಳಿದಿದ್ದನ್ನ ನಾನು ನೋಡ್ಕೊಳ್ತೀನಿ. ನೀನು ಸ್ವಾತಿನ ಕರ್ಕೊಂಡು ಹುಷಾರಾಗಿ ಹೋಗು. ಸರಿ ಮಾವ. ಇವತ್ತು ಅವ್ರ ಗ್ರಾಚಾರ ಬಿಡಿಸ್ತೀನಿ. ಹೆಂಗಿದ್ದಿಲ್ಲ? ನಾನು ಸತ್ತಿದ್ರು ಬೇಜಾರಾಗ್ತಿರ್ಲಿಲ್ಲ ಅಣ್ಣ, ಆದರೆ ಈ ಅವಮಾನ ತಡ್ಕೊಳಕ್ಕಾಗ್ತಿಲ್ಲ. ನಾನು ಬೆಳ್ಳಿ ಜೊತೆ ಇರೋದು ನೋಡಿ ಮುತ್ತು ನನಗೆ ಮದುವೆ ಮಾಡಿಸ್ತಾನೆ ಅನ್ಕೊಂಡೆ. ಏನು ಪ್ರಯೋಜನ ಆಗಲಿಲ್ಲ. ತಲೆ ಕೆಟ್ಟವನಾಗಿ ಮಾತಾಡ್ತಿದ್ಯಾ? ರಾತ್ರಿ ಏನಾಯ್ತು? ಬೆಳ್ಳಿನ ಕೂಡಾಕಿದ್ದೆ, ಯಾರೋ ಒಳಗಡೆ ಹೋದಂಗೆ ಅನಿಸ್ತು. ಆಗ ನಂಜುಂಡ, ನಂಜುಂಡ, ದಯವಿಟ್ಟು ನಂಜುಂಡ. ಅದ್ಗೆ ಸುಮ್ಮನೆ ಬಿಡಿ. ಅವಳು ಬಾಳಿ ಬದುಕಬೇಕಾಗಿರೋಳು. ನೀನ್ ಕೆಟ್ಟ ದೃಷ್ಟಿನ ಅವಳ ಮೇಲೆ ಹಾಕ್ಬೇಡ. ಅವಳನ್ನ ಅವಳ ಪಾಡಿಗೆ ಬದುಕಕ್ಕೆ ಬಿಟ್ಬಿಡು. ಅವಳು ಮುತ್ತುನ್ ಮದುವೆ ಆದ್ರೆ ನಾನೇನು ತಿರ್ಪೆ ಎತ್ತಕ್ಕೆ ಹೋಗ್ಲಾ? ನನಗೆ ಅವಳು ಬೇಕಷ್ಟೇ. ಕಾಲ್ ಬಿಡಿ ಅಂತ ಹೇಳ್ದೆ. ಅದಕ್ಕೆ ಬಿಡಲ್ಲ ಅಂದ್ರೆ ಬಿಡಲ್ಲ. ಬಿಡಲ್ವಾ? ಅಮ್ಮ
ಅಯ್ಯೋ ಏನು ಮಾಡಲಿ, ಇಷ್ಟೊಂದು ಹೊತ್ತು ಹೋಗ್ತಿದೆ. ಬೆಳ್ಳಿನ ಕಿಡ್ನಾಪ್ ಮಾಡ್ಕೊಂಡು ತೋಟದ ಮನೇಲಿ ಕೂಡ ಹಾಕಿದ್ದೆ. ಆದರೆ ಸ್ವಾತಿ ಅದಕ್ಕೆ ಬಂದು ಎಲ್ಲ ಕೆಲಸ ಹಾಳು ಮಾಡಿದ್ರು. ಮಮತಂಗೆ ಗೊತ್ತಾಯ್ತಿದ್ದೆಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ನಿನಗೆ ಫೋನ್ ಮಾಡಿದ್ದೆ, ನೀನು ಬಂದಿದ್ರೆ ಇಷ್ಟೆಲ್ಲ ರೋದನೆನೇ ಇರ್ತಿರ್ಲಿಲ್ಲ. ಹೇಯ್, ನಾನು ಯಾವಾಗಲೂ ನಿನ್ನ ಹತ್ರ ಫೋನಲ್ಲಿ ಮಾತಾಡಿದೆ. ಅಂದರೆ ನಿನ್ನೆ ಫೋನ್ ರಿಸೀವ್ ಮಾಡಿದ್ದು ಯಾರು? ನಾನು ಬೆಳ್ಳಿನ ಕಿಡ್ನಾಪ್ ಮಾಡ್ಕೊಂಬಂದಿರೋ ವಿಷಯ ನಿನಗೆ ಹೇಳಿದ್ನಲ್ಲ. ನೀನು ಫೋನಲ್ಲಿ ಮಾತಾಡ್ತಿದ್ದೀನ ಮಮತಾ ಕೇಳಿಸ್ಕೊಂಡಿದ್ದಾಳೆ. ಮನೆಗೆ ಬಂದು ನಂಜುಂಡೊಂದು ಗೇಟ್ ಆಗಿದೆ ಅಂತಲೂ ನನಗೊಂದು ಮಾತು ಹೇಳಿಲ್ವಲ್ಲ ಅವಳು. ಆ ಹರಿಣಿನೂ ಹಾಗೆ ಮಾಡಿದ್ಲು, ಅದಕ್ಕೇನೋ ಹೀಗೆ ಮಾಡ್ತಿದ್ದಾರೆ. ನೀನು ಇವತ್ತು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತಿಲ್ಲ ಅಂದರೆ ನಮ್ಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಅವಳು ನಮ್ಮ ವಿಷಯಕ್ಕೆ ತಲೆನೇ ಹಾಕ್ಕೊಡ್ದು. ಹಂಗೆ ಮಾಡ್ತೀನಿ ನೋಡು ಅವಳಿಗೆ. ಬೆಳ್ಳಿ ಮರ್ಯಾದೆ ತೆಗೆಯೋಣ, ಆಮೇಲೆ ಅವಳ ಪ್ರಾಣ ಕಳ್ಕೊತಾಳೆ ಅಂತ ಹೇಳಿದ್ರಿ. ಈಗೇನಾಯ್ತು ಅತ್ತೆ? ನೀವು ಹೇಳಿದ್ರಲ್ಲಿ 10% ಕೆಲಸನೂ ಆಗಿಲ್ಲ, ಹೇಗಿತ್ತೋ ಹಾಗೇ ಇದೆ. ಪ್ಲಾನ್ ಎ ಸಕ್ಸಸ್ ಆಗಲಿಲ್ಲ ಅಂದ್ರೇನು ಪ್ಲಾನ್ ಬಿ ರೆಡಿ ಇದೆಯಲ್ಲ. ಬೆಳ್ಳಿನ ನಮ್ಮಿಂದ ದೂರ ಮಾಡೋ ಪ್ರಯತ್ನ ಸರಿ ಹೋಗಲಿಲ್ಲ, ಹಾಗಂತ ನಮ್ಮ ಗುರಿ ತಲುಪದೇ ಇರೋಕ್ಕಾಗತ್ತಾ? ಜ್ಯೋತಿಷಿಗಳನ್ನ ಬರಕ್ಕೆ ಹೇಳಿದ್ದೀನಿ. ಏನೇ ಅಡೆತಡೆ ಇದ್ರೂ ಪರಿಹಾರ ಮಾಡಿಸಿ ನಮ್ಮ ದಾರಿನ ಸುಲಭ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ ನಿಜವಾಗ್ಲೂ ಏನೋ ತೊಂದರೆ ಇದೆ ಅಂತ ನಂಬಿದ್ದೀರಾ ಅಂತ ಆಯಿತು. ಇಲ್ಲಿ ನಮಗೆ ಅಡ್ಡಿ ಆಗಿರೋದು ಬೆಳ್ಳಿ ಒಬ್ಳೆ ಅತ್ತೆ. ಅವಳೊಬ್ಳು ದೂರ ಹೋದರೆ ಎಲ್ಲ ಆಟೋಮೆಟಿಕ್ಕಾಗಿ ನಡೆದೋಗುತ್ತೆ. ಬೆಳ್ಳಿ ದೂರ ಇದ್ದಾಗಲೂ ನಿನ್ನ ಮದುವೆ ನಿಂತೋಯ್ತು, ನೆನಪಿದೆಯಾ? ಈಗ ಬರೋ ಜ್ಯೋತಿಷಿಗಳಿಗೆ ನಿಮ್ಮಿಬ್ರು ಜಾತಕನೂ ಒಟ್ಟಿಗೆ ನೋಡಕ್ಕೆ ಹೇಳಿದ್ದೀನಿ. ಒಬ್ಬ ಡಾಕ್ಟ್ರಿಗೆ ರೋಗ ಏನು ಅಂತ ಗೊತ್ತಾಗದೆ ಹೋದ್ರು ಇನ್ನೊಬ್ಬ ಡಾಕ್ಟ್ರಿಗೆ ರೋಗ ಏನು ಅಂತ ಗೊತ್ತಾಗಬಹುದಲ್ಲ. ನನ್ನ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗೋಗಿದೆ ಅತ್ತೆ. ನೀವೇನು ಹೇಳ್ತೀರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಷ್ಟೇ. ಅಮ್ಮ, ಜ್ಯೋತಿಷಿಗಳು ಬಂದಿದ್ದಾರೆ. ಮಾಯಾ, ಎಲ್ಲ ಒಳ್ಳೇದಾಗುತ್ತೆ, ನಡಿ ಹೋಗೋಣ. ಸರಿ ಅತ್ತೆ. ನಾನು ಹೇಳ್ದಾಗೆ ಜಾತಕಗಳು ನೋಡ್ಕೊಂಡು ಬಂದಿದ್ದೀರಾ? ಹಾಂ ನೋಡಿದ್ದೀನಿ. ಮುತ್ತು ಮತ್ತು ಮಾಯಾ ಅವರ ಮದುವೆಗೆ ಯಾವ ದೋಷನೂ ಇಲ್ಲಮ್ಮ. ಆದರೆ ಮದುವೆಗೆ ಅಡ್ಡಿ ಆಗ್ತಾ ಇರೋದು ಏನು ಅಂತ ತಿಳ್ಕೊಂಡು ಬಂದಿದ್ದೇನೆ ನಾನು. ನಮ್ಗೆ ಗೊತ್ತಿಲ್ಲದೇನೆ ಒಂದಷ್ಟು ಅಗೋಚರ ಶಕ್ತಿಗಳು ನಮ್ಮ ಸುತ್ತ ಇರುತ್ತೆ. ಆ ಶಕ್ತಿಗಳಲ್ಲಿ ಒಂದು ಈ ಮದುವೆಗೆ ತುಂಬಾ ಅಡ್ಡಿ ಮಾಡ್ತಾ ಇದೆ. ಪರಿಹಾರ ಏನಾದರೂ? ಇದು ಖಂಡಿತ ಪರಿಹಾರ ಇದೆ, ಸ್ವಲ್ಪ ಓಡಾಟ ಇರುತ್ತೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮಗೆ ಪರಿಹಾರ ಸಿಗೋದು ಮುಖ್ಯ. ಅದೇನಂತ ಹೇಳಿ ನಾವು ಹಾಗೆ ಪಾಲಿಸ್ತೀವಿ. ನೋಡಿ, ಈ ಮದುವೆ ಅಡ್ಡಿ ಇಲ್ಲದೆ ನಡೆಯಬೇಕು ಅಂತಿದ್ರೆ ಈ ಜೋಡಿ ಒಂದು ಸಾಮೂಹಿಕ ಮದುವೆಯಲ್ಲಿ ಒಂದಾಗಿರಬೇಕು. ಅರ್ಥ ಆಗಲಿಲ್ಲ. ಕೆಲವು ಕಡೆ ಸಾಮೂಹಿಕ ಮದುವೆಗಳು ನಡೀತಾ ಇರುತ್ತೆ, ಅದು ನಿಮ್ಗೆ ಗೊತ್ತಿರಲೇಬೇಕಲ್ವಾ? ನಾವು 10 ಜೋಡಿಗಳ ಜಾತಕ ನೋಡಿ ಯಾವುದೇ ದೋಷ ಇಲ್ಲ ಅಂತ ತಿಳ್ಕೋಬೇಕು. ಈ 11ರಲ್ಲಿ ಒಂದು ಜೋಡಿ ನಿಮ್ಮದಾಗಿರುತ್ತೆ. 10 ಜನ ಜೊತೆ ಇವ್ರು ಮದ್ವೆ ಮಾಡೋದಕ್ಕೆ ಏನಾದ್ರು ಕಾರಣಗಳಿದೆಯಾ? ಕಾರಣ ಖಂಡಿತ ಇದೆ. 10 ಜನರ ಜಾತಕದ ಬಲದ ಮುಂದೆ ಅಗೋಚರ ಶಕ್ತಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನಕ್ಷತ್ರ ಬಲ, ರಾಶಿ ಬಲ ಸೇರಿ ಮುತ್ತು ಮತ್ತು ಮಾಯಾ ಮದುವೆಗೆ ಅನುವು ಮಾಡಿಕೊಡುತ್ತೆ. ಅವ್ರು ಹೇಳ್ತಾ ಇರೋದು ಬಹಳ ಸಿಂಪಲ್ ಆಗಿದೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಈಗ ಒಂದು ಕೋಲನ್ನು ನಾವು ಮುರಿದಾಕ್ಬಿಡ್ತೀವಿ, 2-3 ಕೋಲನ್ನು ಮುರಿದಾಕ್ಬಿಡ್ತೀವಿ. ಆದರೆ 10 ಕೋಲನ್ನು ಒಟ್ಟಿಗೆ ಸೇರಿಸಿ ಮುರಿರಿ ಎಂದೇ ಮುರಿಯೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಇದು ಹಾಗೇನೆ. ಈ ರೀತಿ ಪರಿಹಾರನ ನಮಗೆ ಯಾರೂ ಹೇಳೇ ಇರಲಿಲ್ಲ. ನೀವು ಈ ಪರಿಹಾರ ತಿಳಿಸಿ ಹೋದ ಜೀವನ ಬರೋ ಹಾಗೆ ಮಾಡಿದ್ರಿ. ಶರ್ಮಿಳಾ, ನೀವು ಪಟ್ಟಿರೋ ಕಷ್ಟಗಳೆಲ್ಲ ಹೇಳ್ತಿದ್ದೀರಾ ಅಂದರೆ ಈ ಸಲ ಆ ಥರ ಆಗೋದಿಲ್ಲ. ಈ ಮದುವೆ 100ಕ್ಕೆ 100% ನಡೆದೇ ನಡೆಯುತ್ತೆ. ಈ ಮದುವೆಗೆ ಏನೇನು ಬೇಕೋ ಎಲ್ಲ ಏರ್ಪಾಟುಗಳು ಮಾಡಿಕೊಳ್ಳಿ. ನೀವು ಇಷ್ಟು ಧೈರ್ಯ ಕೊಟ್ಟ ಮೇಲೆ ನಾವು ಎಲ್ಲ ಏರ್ಪಾಟು ಮಾಡ್ಕೋತೀವಿ. ಅಮ್ಮ, ಸರಿ ಅಮ್ಮ, ನಾ ಬರ್ತೀನಿ. ಮಾಯಾ, ಇನ್ನೇನು ಮುಗ್ದೇ ಹೋಯ್ತು ಅಂದ್ಕೊಳ್ಳೋವಾಗ ನಿನ್ನ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ತು. ಈಗ ನಿನಗೆ ಸಂತೋಷನಾ? ಮದುವೆ ಆಗುತ್ತೆ ಅಂದಮೇಲೆ ಯಾರಿಗೆ ತಾನೇ ಖುಷಿ ಆಗಲ್ಲ ಅತ್ತೆ?
ಮುತ್ತು ಮಾವ ಬಂದ ತಕ್ಷಣ ಅವ್ರ ಹತ್ರ ಮಾತಾಡಿ ಮದುವೆಗೆಲ್ಲ ವ್ಯವಸ್ಥೆ ಮಾಡಿಸ್ತೀನಿ. ನಿನ್ನ ಮದುವೆ ಇನ್ನು ನಾವು ಅನ್ಕೊಂಡಾಗೆ ಆಗತ್ತೆ. ಖುಷಿ ತಾನೆ? ಮಮತಾ, ಮಮತಾ, ಎಲ್ಲ ಹೋಗಿದ್ಯಾ? ಏನೇ ಮನೆಯಾಳಿ ನಮ್ಮನೆಲ್ಲ ಇದ್ಕೊಂಡು ನಮ್ಗೆ ಗುಂಡಿ ತೋರ್ತಾ ಇದ್ಯಾ ನೀನು? ಅಲ್ಲ ಕಣೆ, ನಂಜುಂಡ ಅಲ್ಲಿ ಸಾಯೋ ಪರಿಸ್ಥಿತಿಲಿ ಇದ್ರು ಅವ್ನು ಹೆಂಗೆ ಬಿಟ್ಟು ಬಂದೆ ನೀನು? ನಂಜುಂಡ ನನ್ನ ಮಾತು ಕೇಳಲಿಲ್ಲ ರೀ, ಅದಕ್ಕೆ ಅವ್ನು ಸಾಯೋ ಪರಿಸ್ಥಿತಿಲಿ ಇದ್ರು ಬಿಟ್ಟು ಬಂದ್ಬಿಟ್ಟ ನೀನು? ನೀನು ಹರಳಿ ನಮ್ಮನೆ ಹಾಳು ಮಾಡಕ್ಕೆ ಹುಟ್ಟಿದ್ದೀರಾ. ನೋಡಿದ್ರೆ ನೀವು ಲೆಕ್ಕದಲ್ಲಿ ನಮಗ್ ಸಪೋರ್ಟ್ ಮಾಡ್ಬೇಕು, ಅಂತದ್ರಲ್ಲಿ ಆ ಬೆಳ್ಳಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಊರ್ ಜನದ ಮುಂದೆ ಬೆಳ್ಳಿ ಮರ್ಯಾದೆ ಕಳಿಯಕ್ ನೋಡ್ದ, ಅದಕ್ಕೆ ಆಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳೋದಕ್ಕೆ ನೀನೇನ್ ಪಂಚಾಯತಿ ಮುಖ್ಯಸ್ಥೇನೇನೆ? ನಿನಗೆ ಹೆಣ್ಣು ಮಕ್ಳ ಮೇಲೆ ಕೈ ಮಾಡ್ತಿಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನನ್ನ ಹೆಂಡತಿ ನನ್ನ ಇಷ್ಟ ಕಣ, ನೀನ್ ಅವನ ಕೇಳಕ್ಕೆ? ಅವಳೆ ನಿಮ್ಮ ಅಕ್ಕನ ನಿನ್ ತಂಗಿನ? ನನ್ ತಂಗಿನೇ ಅನ್ಕೋ. ಈ ಮನೇಲಿ ಮಮತಾ ಹರಿಣಿ ಇಬ್ರು ಒಳ್ಳೆಯವ್ರೆ, ಆದ್ರೆ ನೀವ್ಯಾಕೋ ಹೀಗೆ ಹುಟ್ಟಿದ್ರೆ? ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತೀರಾ. ನಿಮ್ ಜನ್ಮಕ್ಕೆ ನಿಮ್ಮನ್ನೆಲ್ಲ ತಮ್ಮಂದಿರು ಅಂತ ಹೇಳ್ಕೋಬೇಕಲ್ಲ. ನನ್ನ ಕರ್ಮ. ರಾಕ್ಷಸರಾಗ್ಬೇಡಿ, ಮನುಷ್ಯರಾಗಿ. ನೋಡೋ, ಬೆಳ್ಳಿಗೆ ತೊಂದರೆ ಕೊಡಕ್ ಹೋಗಿ ನಂಜುಂಡ ಹಾಸ್ಪಿಟ್ಲ್ ಸೇರಿದ್ದಾನೆ. ಮುಂದೆ ಇದೇ ರೀತಿ ಆದ್ರೆ ಪ್ರಾಣ ಹೋಗುತ್ತೆ. ಹುಷಾರ್. ಅಣ್ಣ ಮದ್ವೆ ಬಗ್ಗೆ ಏನ್ ಹೇಳ್ತಾನೋ ಏನೋ, ಒಪ್ಕೋತಾನೋ ಇಲ್ವೋ, ತುಂಬಾ ಟೆನ್ಷನ್ ಆಗ್ತಾ ಇದೆ. ಮುತ್ತು ಮಾವ ಈಗಲೇ ಮದುವೆ ಬೇಡ ಅಂತ ಏನೂ ಹೇಳಲ್ಲ. ಖಂಡಿತ ನಿಮ್ಮಿಷ್ಟದಾಗೆ ಆಗಲಿ ಅಂತ ಅತ್ತೆಗೆ ಹೇಳ್ತಾರೆ, ಬೇಕಾದ್ರೆ ನೋಡಿ. ಅಷ್ಟಾದ್ರೆ ಸಾಕಪ್ಪ. ಅತ್ತೆ, ಮುತ್ತು ಮಾವ ಯಾಕೆ ಮುತ್ತು ಒಂಥರ ಇದೆಯಾ? ಹುಷಾರಿಲ್ವಾ? ಅದೆಲ್ಲ ಏನಿಲ್ಲ ಚಿಕ್ಕಮ್ಮ, ನಾನು ಹುಷಾರಾಗಿ ಇದ್ದೀನಿ. ಏನ್ ವಿಷಯ ಹೇಳಿ? ನಿಮ್ಮ ಜಾತಕ ನೋಡೋದಕ್ಕೆ ಜ್ಯೋತಿಷಿಗಳು ಹೇಳಿದ್ದೆ, ಅವ್ರು ಅದನ್ನು ನೋಡಿ ಒಂದು ಪರಿಹಾರ ತಗೊಂಡು ಬಂದಿದ್ದಾರೆ. ಏನ್ ಪರಿಹಾರ? ನಿಮ್ಮಿಬ್ಬರ ಮದುವೆನ 10 ಜೋಡಿಗಳ ಜೊತೆ ಸೇರಿಸಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಸಾಮೂಹಿಕ ವಿವಾಹನ? ಹೌದು ಮುತ್ತು, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಪ್ಪಿಗೆ ಅಂತ ಹೇಳಲ್ಲ. ಚಿಕ್ಕಮ್ಮ, ನೀವು ಹೋಗಿ ಪರಿಹಾರ ಕಂಡ್ಕೊಂಡು ಬಂದಿದ್ದೀರಾ. ಇದರಿಂದ ಒಳ್ಳೇದಾಗುತ್ತೆ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ? 10 ಜೋಡಿ ಜೊತೆ ಮದುವೆ ಆಗುತ್ತೆ ಅಂದ್ರೆ ನನಗೆ ಒಪ್ಪಿಗೆ ಇದೆ. ಇಡೀ ಊರೇ ಕರೆದು ನಿನ್ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದ್ಯಾವುದು ನಮ್ಮ ಕೈಯಲ್ಲಿ ಇಲ್ವಲ್ಲ. ಈಗಲೂ ಏನೂ ಆಗಿಲ್ಲ ಚಿಕ್ಕಮ್ಮ, ನೀವು ಇಡೀ ಊರ್ನೇ ಕರೀರಿ, ಖಂಡಿತ ಮದ್ವೆಗೆ ಬರ್ತಾರೆ. ಸರಿ ಮುತ್ತು. ಶರ್ಮಿಳಾ, ನಿಮ್ಮಣ್ಣ ಮದ್ವೆಗೆ ಒಪ್ಪಿಗೆ ಕೊಟ್ಟಾಯ್ತು. ಬೈರನಿಗೆ ಫೋನ್ ಮಾಡಿ ಮದ್ವೆ ಕೆಲಸ ಶುರು ಮಾಡ್ಕೊಳ್ಳೋದಕ್ಕೆಲ್ಲ. ಅಣ್ಣ, ನೀನು ಅಷ್ಟೇ, ನೀನೇ ಮುಂದೆ ನಿಂತು ಈ ಮದುವೆ ಕೆಲಸನ ನಿರ್ವಹಿಸ್ಬೇಕು, ಗೊತ್ತಾಯ್ತಾ? ಮಾಯಾ, ಈಗ ನಿನಗೆ ಸಂತೋಷನಾ? ಮತ್ತೆ ಬೆಳ್ಳಿ, ಇನ್ನು ಮುಂದೆ ನಂಜುಂಡ ಆಗ್ಲಿ ಅಶೋಕ್ ಆಗ್ಲಿ ನಿನ್ ತಂಟೆಗೆ ಬರಲ್ಲ. ನೀನ್ ಆರಾಮಾಗಿರು. ಹತ್ತು ಜೋಡಿಗಳ ಜಾತಕನೂ ತರಿಸಿ ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಸತಿ ನೋಡ್ಬಿಡು. ಸರ್, ನನಗೆ ಮೋಸ ಆಗಿದೆ ಸರ್, ಕಂಪ್ಲೇಂಟ್ ಕೊಡೋಣ ಅಂತ ಬರ್ತಾ ಇದೆ, ಅಷ್ಟೊತ್ತು ನೀವೇ ಸಿಕ್ಕಿದ್ರಿ. ಏನು ವಿಷಯ? ಸ್ವಲ್ಪ ವಿವರವಾಗಿ ಹೇಳಮ್ಮ. ದೊಡ್ಡ ಮನೆ ಮುತ್ತು ಅಣ್ಣ ಮತ್ತು ಮಾಯಾಕೋರ್ ಮದುವೆ ದಿವಸನೇ ಈ ಮದುವೆನೂ ನಡೀತಿದೆ ಸರ್. ಏನು, ಮುತ್ತು ಅವ್ರ ಮದುವೆ ಆಗ್ತಾ ಇದ್ದಾರಾ? ದೊಡ್ಡ ಮನೆ ಮದುವೆ ಸರ್, ನಿಲ್ಸೋದು ತುಂಬ ಕಷ್ಟ ಆಗುತ್ತೆ ಸರ್. ಅದಕ್ಕೆ ನೀವು ಇವತ್ತೇ ಹೋಗಿ ಮದುವೆ ನಿಲ್ಲಿಸಿ ಸರ್, ಪ್ಲೀಸ್. ಪಿಸಿ, ಇವ್ರನ್ನ ಕರ್ಕೊಂಡೋಗಿ ಒಂದು ಸ್ಟೇಟ್ಮೆಂಟ್ ಬರ್ಸ್ಕೊಳ್ಳಿ. ಬನ್ನಿ ಅಮ್ಮ. ಯಾರಿಗೂ ಗೊತ್ತಾಗದೇ ಇರೋ ರೀತಿ ಮದುವೆ ಕೊಟ್ಟಿದ್ಯಾ ಮಾಯಾ? ಬರೀ ಶ್ರೀನಿವಾಸನ ಮದುವೆ ಅಲ್ಲ, ಇಡೀ ಸಾಮೂಹಿಕ ಮದುವೆನೇ ನಿಲ್ಲಿಸ್ತೀನಿ. ಮೊದಲೇ ವಿಷಯ ರಾಜನ್ಗೆ ಹೇಳ್ಬೇಕು. ಮಾಯಾ ಅಕ್ಕ ಮುತ್ತು ಅಪ್ಪನ ಮದುವೆ ಆಗ್ತಿದಾರಾ? ಇನ್ಮೇಲೆ ನಾನು ನಿಮ್ಮನ್ನ ಚಿಕ್ಕಮ್ಮ ಅಂತ ಕರಿಬಾರ್ದಾ?
ಹೌದು ಪುಟ್ಟ, ಮುತ್ತು ಮಾವ ಮಾಯಕ್ಕನ ಮದುವೆ ಆಗ್ತಿದ್ದಾರೆ. ಇನ್ಮೇಲೆ ನಿನಗೆ ಚಿಕ್ಕಮ್ಮ ಅಮ್ಮ ಎಲ್ಲ ಮಾಯಕ್ಕನೇ. ಅವರನ್ನೇ ಚಿಕ್ಕಮ್ಮ ಅಂತ ಕರಿಬೇಕು, ಆಯ್ತಾ? ನನಗಿದೆಲ್ಲ ಕೇಳಕ್ಕೆ ಇಷ್ಟ ಇಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ ಗೊತ್ತಾ? ಬೇಜಾರು ಮಾಡ್ಕೋಬಾರ್ದು ಸ್ವಾತಿ. ಇಷ್ಟು ದಿನ ನೀನು ರಿಕವರಿ ಆಗ್ತೀಯೋ ಇಲ್ವೋ ಅಂತ ತುಂಬಾ ಭಯಪಟ್ಟಿದ್ದೆ. ಡಾಕ್ಟ್ರು ಕೂಡ ಯಾವುದೂ ಭರವಸೆ ಕೊಟ್ಟಿರಲಿಲ್ಲ. ಈಗ ನಿನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ ರಾಜ. ಮಾಯನ ವಿರುದ್ಧ ನನ್ನ ಹೋರಾಟ ಇನ್ನೂ ನಿಂತಿಲ್ಲ ಪುರುಷೋತ್ತಮ್. ಅವಳು ನನಗೆ ಮಾಡಿರೋ ಅನ್ಯಾಯಕ್ಕೆ ನಾನು ಮತ್ತೆ ಗುಣ ಆಗಿ ಬಂದಿದ್ದೀನಿ ನೋಡು. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಒಂದು, ಆ ಮಾಯನ ಆ ಮನೆಯಿಂದ ಕಳಿಸ್ಬೇಕು, ಬೆಳ್ಳಿಗೆ ಮುತ್ತುಗೆ ಮದುವೆ ಮಾಡಬೇಕು. ಈ ಗುರಿ ಸಾಧಿಸೋಕ್ಕೆ ನಿನ್ನ ಪ್ರಾಣನೇ ಒತ್ತೆ ಇಟ್ಟಿದ್ಯಾ. ಆ ಮನೇಲಿ ನಮ್ಗೆ ಯಾರ್ದಾದ್ರೂ ಒಬ್ರು ಸಹಾಯ ಬೇಕಾಗುತ್ತೆ. ಯಾರು ಸಹಾಯ ಮಾಡ್ತಾರೆ? ಆ ದೇವರು ನಮಗಂತ ಒಬ್ಬರನ್ನು ಸೃಷ್ಟಿ ಮಾಡಿರ್ತಾನೆ, ಅದನ್ನು ನಮಗೆ ಕೊಟ್ಟೆ ಕೊಡ್ತಾನೆ. ಹರಿಣಿ, ಮೀನಾಕ್ಷಿ ಅಮ್ಮನ ನೋಡ್ಕೊಂಬರ್ತೀನಿ ಅಂತ ಹೋದೋಳು ಈ ಥರ ಜೀವಂತ ಶವವಾಗಿ ಬರ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾವು ಮಾತಾಡೋದೆಲ್ಲ ನಿನಗೆ ಗೊತ್ತಾಗುತ್ತೆ ಅಂತ ಬೆಳ್ಳಿ ಹೇಳ್ತಾ ಇದ್ಲು. ಅದರಿಂದ ನಿನಗೊಂದು ಮಾತು ಹೇಳ್ತಾ ಇದ್ದೀನಿ ಹರಿಣಿ, ನೀನು ಬೇಗ ಗುಣ ಆಗಬೇಕು. ಇಲ್ಲಿ ನಡೀತಿರೋ ಅನ್ಯಾಯನೆಲ್ಲ ನೀನು ತಡಿಬೇಕು. ನೀನು ನನ್ನನ್ನು ಕೊನೆ ಸಾರಿ ಭೇಟಿ ಮಾಡಿದಾಗ ಒಂದು ಮಾತು ಹೇಳಿದ್ದೆ, ನಾನಿಲ್ಲ ಅಂದ್ರೂ ಮುತ್ತು ಮಾವಂದು ಮತ್ತೆ ಬೆಳ್ಳಿ ಮದುವೆ ಮಾಡಿಸ್ಬೇಕು ಅಂತ. ಆದರೆ ಈ ವಿಷಯದಲ್ಲಿ ನಾನು ಪದೇ ಪದೇ ಸೋಲ್ತಾ ಇದ್ದೀನಿ ಹರಿಣಿ. ಮುತ್ತು ಮಾವಂದು ಮಾಯಂದು ಮದುವೆ ನಿಶ್ಚಿತಾರ್ಥ ಆಗಿದೆ. ಅದನ್ನು ತಡೆಯೋದಕ್ಕೆ ನನಗೊಂದು ಅಸ್ತ್ರ ಬೇಕು. ಆದರೆ ಒಂದಲ್ಲ ಒಂದು ರೀತಿ ದೇವ್ರು ಸಹಾಯ ಮಾಡೇ ಮಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ ಹರಿಣಿ.